ಹೆತ್ತ ತಾಯಿಯಿಂದಲೇ ಮೂವರು ಮಕ್ಕಳ ಕೊಲೆ. ಮುಚ್ಚಳಗುಡ್ಡ ಗ್ರಾಮದಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ನೋಡಿ ಎಂತೆಂಥ ಘಟನೆಗಳು. ಹೆತ್ತ ತಾಯಿಯಿಂದಲೇ ಮೂವರು ಮಕ್ಕಳನ್ನ ಕೊಲೆ ಮಾಡಲಾಗಿದೆ. ಏನಾಯ್ತು ಹಾಗಾದ್ರೆ? ಯಾಕೆ ಹೆತ್ತ ತಾಯಿ ಮೂರು ಮಕ್ಕಳನ್ನ ಕೊಲೆ ಮಾಡಿದ್ದಾಳೆ? ಬಾದಾಮಿ ತಾಲೂಕಿನ ಮುಚ್ಚಳಗುಡ್ಡ ಗ್ರಾಮದಲ್ಲಿ ಮಕ್ಕಳ ಅಂತ್ಯಕ್ರಿಯೆ ನಡೆದಿದೆ. ಮಕ್ಕಳನ್ನ ಕೊಂದು ಆತ್ಮಹತ್ಯೆಗೆ ಯತ್ನಿಸಿದಾಳೆ ತಾಯಿ. ಆಕೆ ಚೇತರಿಸಿಕೊಂಡಿದ್ದಾಳೆ. ಈಗ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿದ್ದಾಳೆ ತಾಯಿ ರೂಪ. ಮಕ್ಕಳಾದ ಸಮೃದ್ಧಿ, ಸುಕ್ಷೇತ್, ಪ್ರೀತಮ್ ನೆನೆದು ಇಡೀ ಗ್ರಾಮವೇ ಕಣ್ಣೀರಿಡ್ತಾ ಇದೆ. ಬಾದಾಮಿ ಠಾಣೆಯಲ್ಲಿ ರೂಪ ಮೇಲೆ 302 ಕೊಲೆ ಕೇಸ್ ದಾಖಲಾಗಿದೆ. ಈಗ ಹೆತ್ತ ತಾಯಿ ಮೂರು ಮಕ್ಕಳನ್ನ ಕೊಲೆ ಮಾಡ್ತಾಳೆ ಅಂತ ಅಂದ್ರೆ ಏನೋ ಬಲವಾದ ಕಾರಣ ಇರಬಹುದು. ಜೊತೆಗೆ ಆಕೆನೂ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾಳೆ. ಬಟ್ ಆಕೆ ಬದುಕುಳಿದಿದ್ದಾಳೆ, ಚೇತರಿಸ್ಕೊಳ್ತಾ ಇದ್ದಾಳೆ. ಈಗ ಅಲ್ಲೇ ಆಸ್ಪತ್ರೆಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬಟ್ ಮೂರು ಮಕ್ಕಳನ್ನ ಕೊಂದಿದ್ದಕ್ಕೆ ಇಡೀ ಗ್ರಾಮವೇ ಆಕೆ ವಿರುದ್ಧ ಶಾಪ ಆಗ್ತಾ ಇದೆ. ಬಂಗಾರದಂಥ ಮಕ್ಕಳನ್ನ ಕೊಂದುಬಿಟ್ಲಲ್ಲ ಅಂತ ಹೇಳಿ 302 ಕೊಲೆ ಕೇಸ್ ದಾಖಲು ಮಾಡಿದ್ದಾರೆ ಈಗ ಆಕೆಯ ಮೇಲೆ. ಹೆತ್ತ ತಾಯಿ ಮಕ್ಕಳನ್ನ ಕೊಲೆ ಮಾಡ್ತಾಳೆ ಅಂತ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಎಷ್ಟೋ ಜನರಿಗೆ ಪಾಪ ಮಕ್ಕಳೇ ಇರಲ್ಲ, ಮಕ್ಕಳಾಗಬೇಕು ಅಂತ ಹೇಳಿ ದೇವರು ದಿಂಡ್ರು ಎಷ್ಟೊಂದು ಆಸ್ಪತ್ರೆಗಳು ಎಲ್ಲ ಸುತ್ತಾಡ್ತಾ ಇರ್ತಾರೆ. ಬಟ್ ಮೂರು ಬಂಗಾರದಂಥ ಮಕ್ಕಳನ್ನು ಈ ತಾಯಿ ಕೊಂದು ಹಾಕಿಬಿಟ್ಟಿದ್ದಾಳೆ. ಅದಕ್ಕೆ ಏನು ಕಾರಣನೋ ಏನೋ ಗೊತ್ತಿಲ್ಲ. ಏನೇ ಕಾರಣ ಇರಲಿ, ಬಟ್ ಕೊಲೆ ಮಾಡುವಂಥ ಕೆಲಸ ಮಾಡಬಾರ್ದಾಗಿತ್ತು. ಸಮೃದ್ಧಿ, ಸುಕ್ಷಿತ್, ಪ್ರೀತಮ್ ಈ ಮೂರು ಮಕ್ಕಳನ್ನು ಹೆತ್ತ ತಾಯಿನೇ ಕೊಲೆ ಮಾಡಿದ್ದಾಳೆ. ಕೊಲೆ ಮಾಡಿದ ಪರಿಣಾಮ ಅವರ ಕುಟುಂಬಸ್ಥರು, ಇಡೀ ಗ್ರಾಮವೇ ಕಣ್ಣೀರಿಡ್ತಾ ಇದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಬಲಗಡೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, 3 ಜನ ಮಕ್ಕಳು ಅಂದರೆ ಸತ್ತು ಬಿದ್ದಿರೋದು ಕೊಲೆ ಆದ ನಂತರ. ಅದಾದ ನಂತರ ನಡುವಿನ ದೃಶ್ಯ ನೋಡ್ತಾ ಇದ್ದೀವಿ, ಸಂಬಂಧಿಕರು, ಊರವರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ. ಎಡಗಡೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಆಕೆ ಆಸ್ಪತ್ರೆಯಲ್ಲಿರುವಂಥದ್ದು ಆ ತಾಯಿ. ಈಗ ಆಕೆ ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ಲು, ಈಗ ಚೇತರಿಸ್ಕೊಂಡಿದ್ದಾಳೆ. ಎಸ್, ಈ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮಕ್ಕಳ ಅಂತ್ಯಕ್ರಿಯೆ ಮಾಡ್ತಾ ಇರೋದು. ನಾನು ಬಟ್ಟಿ ಉಡ್ಸಕ್ಕೆ ಹಚ್ಚಿದ್ರೆ ನಾನು ಬಟ್ಟಿ ಉಡ್ಸಕ್ಕೆ ಹಚ್ಚಿದ್ರೆ